कर्तृत्वे परिकल्पितसकटो वर्त्मा पुनर्जन्मनाम् आत्मेत्यात्मविदां कृतश्चेटतां भर्तामरज्योतिषां लोकानां प्रलयोदयस्थितिविभुश्चानेकदा यश्रुतो वाचं न सदधात्मनेककिरणस्त्रैलोक्यदीपो रविः यस्योदये जगजिदं प्रतिबोधमेति मध्यस्थितौ प्रसरति प्रकृतिक्रियासु अस्तङ्गतौ सुपदिचोच्छ्वसितेकमात्रं भानुस्सेव जयति प्रकटप्रभावः. ನಿನ್ನೆ ನವಾಂಶವನ್ನು ಕಂಡುಹಿಡಿಯುವ ಕ್ರಮವನ್ನೆಲ್ಲ ನಿನ್ನೆ ನೋಡಿದ್ದೇವೆ. ಅದರ ಎದುರುಗಡೆ ನಮಗೆ ಯಾವ ನಕ್ಷತ್ರದಲ್ಲಿ ಗ್ರಹರಿದ್ದರೆ ಎಷ್ಟನೇ ಪಾದದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಕೂಡಲೇ ನಮಗೆ ಅವರ ಅಂಶಕಗಳು ಯಾವ ರಾಶಿಯಲ್ಲಿ ಅಂತ ಹೇಳುವಂತದ್ದನ್ನು ಕೂಡ ತಿಳಿಯುವಂತ ಒಂದು ಸುಲಭದ ಕೋಷ್ಟಕದ ಬಗ್ಗೆಯೂ ಕೂಡ ಗಮನಿಸಿದ್ದೇನೆ. ನಾನು ಪಾಠ ಆದ್ಮೇಲೆ ನೀವು ವಾಪಸ್ ಒಂದು ಅರ್ಧ ಗಂಟೆ ಆದ್ರೂ ಕೂತು ಅಭ್ಯಾಸ ಮಾಡಿದ್ರೆ ಮಾತ್ರ ನಿಮ್ಗೆ ಅದರ ಅರ್ಥ ಆಗ್ತದೆ. ಹಾಗೆ ಮಾಡ್ತಾ ಇದ್ದೀರಲ್ಲ? ಮಾಡ್ತಿದೀವಿ ಆಚಾರ್ಯ. ಸರಿ, ಬೇರೆ ಸರಿ, ಮಾಡದಿದ್ದವ್ರು ಮಾಡಿ ಆಯ್ತಾ. ಮಾದರಿ ಜಾತಕ 60ನೇ ಪೇಜಲ್ಲಿ ಈಗ ಪಾಠ. ನಮಗೆ ಮಾದರಿ ಜಾತಕ 1ರಲ್ಲಿ ಕೃತಿಕಾ 3 ಲಗ್ನ ಎಂದು ಲಭ್ಯವಾಗಿದೆ. ಹಿಂದೆ ನಾವು ನೋಡಿದ್ದೇವೆ ಲಗ್ನದ ನಕ್ಷತ್ರ. ಲಗ್ನ ಯಾವ ನಕ್ಷತ್ರದಲ್ಲಿ ಇದೆ ಅಂತ ಹೇಳಿದ್ರೆ ಕೃತಿಕಾ ನಕ್ಷತ್ರದಲ್ಲಿ ಮೂರನೇ ಪಾದದಲ್ಲಿದೆ. ಅದಕ್ಕೆ ನವಾಂಶ ರಾಶಿಯನ್ನು ಹಿಂದೆ ಹೇಳಿದಂತೆ ತಂದಾಗ ಕುಂಭ ನವಾಂಶ ರಾಶಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ನೀವು ಅಲ್ಲಿ ಬೇಕಾದ್ರೆ ಕೋಷ್ಟಕದಲ್ಲಿ ಗಮನಿಸಬಹುದು. ಕೃತಿಕಾ 3 ಅಂತೇಳಿ ಬಂದಾಗ ಯಾವುದು ವೃಷಭ ರಾಶಿಯಲ್ಲಿ ಬರ್ತದೆ. 11 ಅಂತೇಳಿ ಅದರ ಎದುರುಗಡೆ ಇದೆ. ಅದರಿಂದಾಗಿ ಕೃತಿಕಾ 3 ಅದರ ಎದುರುಗಡೆ 11 ಅಂತ ಹೇಳಿದ್ರೆ ಅದರ ನವಾಂಶಕ ನಮಗೆ ವೃಷಭ ರಾಶಿಯಲ್ಲಿ ಲಗ್ನ ಬರ್ತದೆ. ಅದರ ನವಾಂಶ ನಮಗೆ ಕುಂಭ ರಾಶಿಯಲ್ಲಿ ಇರ್ತದೆ. ಹಾಗಿದ್ದಾಗ ನಮಗೆ ಹೇಗೆ ಬರೀಬೇಕು ಅಂತ ಹೇಳಿದ್ರೆ ಕುಂಡಲಿಯಲ್ಲಿ ಲಗ್ನ ಅಂತ ಬರೆದು ಅದರ ಎದುರುಗಡೆ 11 ಅಂತ ಹೇಳುವಂತ ಬರೆಯುವಂತ ಕ್ರಮವೂ ಕೂಡ ಇದೆ. ಈಗ ಮಾದರಿ ಜಾತಕದಲ್ಲಿ ನಮಗೆ ಪುನರಸು 3ನೇ ಪಾದದಲ್ಲಿ ಮಾಂದಿ ಇದ್ದ. ಇದಕ್ಕೆ ಪುನರಸು 3ನೇ ಪಾದ ಅಂತ ಹೇಳಿದ್ರೆ ಯಾವುದು? ಮಿಥುನ ರಾಶಿಯ ಕೊನೆಯ ನವಾಂಶಕ ಅಲ್ವಾ? ಮಿಥುನ ರಾಶಿಯಲ್ಲಿ ಕೊನೆಯ ನವಾಂಶಕ ರಾಶಿ ಅಂತ ಹೇಳಿದ್ರೆ ಮಿಥುನವೇ ಆಗಿರ್ತದೆ. ಹಾಗಿದ್ರೆ ಮಾಂದಿ ಅಂತೇಳಿ ಮಿಥುನ ರಾಶಿಯಲ್ಲಿ ಬರೆದು 3 ಅಂತೇಳಿ ಎದುರುಗಡೆ ಬರಿಬೇಕು. ಯಾಕೆ ಅಂತ ಹೇಳಿದ್ರೆ ಮಿಥುನ ರಾಶಿಗೆ 3 ಅಂತೇಳಿ ಹೆಸರಲ್ವಾ? ಆ ಕಾರಣದಿಂದ ಆ ರೀತಿಯಲ್ಲಿ ಬರಿಬೇಕು. ನಿಮ್ಗೆ ಬೇಕಾದ್ರೆ ಒಂದು ತೋರಿಸಿ ಬಿಡ್ತೇನೆ ಮಾದರಿ. ಕುಂಡಲಿ ಕಾಣಿಸ್ತಾ ಉಂಟಾ? ಕುಂಡಲಿ ಕಾಣಿಸ್ತಾ ಉಂಟಾ? ಈಗ ಇದರಲ್ಲಿ ನಮಗೆ ಲಗ್ನ ವೃಷಭ ರಾಶಿಯಲ್ಲಿ ಇದೆ ಅಲ್ವಾ? ಲಗ್ನ ಅಂತ ಬರೀದು ಕುಂಡಲಿಯಲ್ಲಿ ಅದರ ಎದುರುಗಡೆ 11 ಅಂತೇಳಿ ಬರೆದ್ರೆ ನಮಗೆ ಹೀಗೆ 11 ಅಂತೇಳಿ ಬರೆದ್ರೆ ಅದರ ಅಂಶಕವು ಕುಂಭ ರಾಶಿಯಲ್ಲಿದೆ ಅಂತ ಗೊತ್ತಾಗ್ತದೆ. ಕೆಲವೊಂದು ಬಾರಿ ನಾವು ಲಗ್ನವನ್ನ ಅದರ ಹೊರಗಡೆ ಕುಂಡಲಿಯ ಹೊರಗಡೆ ಅಂಶಕವನ್ನು ಬರೀತೇವೆ. ಆ ರೀತಿಯಲ್ಲಿ ಬರೆದಾಗ ಈ ರೀತಿಯಲ್ಲಿ ಬರೆಯುವುದು ಲಗ್ನ ಅಂತೇಳಿ. ಈಗ ಮಾಂದಿಗೆ ನೋಡುವ. ಮಾಂದಿಗೆ ಮಾಮ್ ಅಂತೇಳಿ ಕೆಲವು ಸಲ ಬರೀತಾರೆ, ಅಥವಾ ಮಾಂದಿ ಅಂತ ಬರೆದು ಅದರ ಲಾಂಗ್ ತಗೊಳ್ತೇನೆ.
ಮಾಂದಿ ಅಂತ ಬರೆದು ಅದರ ಎದುರುಗಡೆ 3 ಅಂತ ಬರೆಯುತ್ತದೆ. ಇಲ್ಲದಿದ್ರೆ ಇಲ್ಲಿ ಮಾಂದಿ ಅಂತೇಳಿ ಬರೆದ್ರು ಕೂಡ ಅಂಶಕ ಬರೆದ ಹಾಗೆ ಆಗ್ತದೆ, ಕುಂಡಲಿಯನ್ನು ಬರೆಯುವಂತದ್ದು ಹಾಗೆ. ಆಯ್ತಾ? ಇವತ್ತಿನೊಂದು ಈಗ ಗ್ರಹ ಸ್ಥಿತಿ ನೋಡುವ. ಇವತ್ತಿನ ಪಂಚಾಂಗ ಬೇಕಾದ್ರೆ ತೆಗೀರಿ. ಪಂಚಾಂಗದಲ್ಲಿ ಸ್ಫುಟ ರವಿಯಾದಿ ಗ್ರಹರ ಸ್ಫುಟವನ್ನು ಹೇಳ್ತಾ ಬನ್ನಿ, ಆಗ ನಕ್ಷತ್ರ ಮತ್ತೆ ಪಾದ ಕಂಡು ಹಿಡಿಲಿಕ್ಕೆ ಸುಲಭ ಆಗ್ತದೆ. ಯಾರ ಹತ್ರ ಇದೆಯಾ ಪಂಚಾಂಗ? ಇದೆ ಇದೆ ಗುರುಗಳೇ. ಗ್ರಹರ ಸ್ಫುಟ ಹೇಳ್ತೀರಾ? ವೃಷಭದಲ್ಲಿ ಅದು ಬೇಡ, ನನಗೆ ಗ್ರಹರ ಸ್ಫುಟ. ಗ್ರಹರ ಸ್ಫುಟಗಳು ಬೆಳಿಗ್ಗೆ 5 ಬರೆದಿರ್ತಾರಲ್ಲ, ಅದು ಬೇಕಾಗಿರುವಂತದ್ದು. ಬೇಡ, ನಾನೀಗ ಬೇಕಾದ್ರೆ ನನ್ನ ಹತ್ರ ಈಗಿನದ್ದೇ ಸ್ಫುಟ ನೋಡುವ, ಸಾಫ್ಟ್ವೇರ್ ನೋಡ್ತೇನೆ. ರವಿ ಸ್ಫುಟ ನಮಗೆ 6-9-28 ಅಂತೇಳಿ ಉಂಟು. 6-9-28. ಚಂದ್ರ ಸ್ಫುಟ 4-5-17. ಇನ್ನು 3-2-36 ಕುಜ ಸ್ಫುಟ. ಒಂದ್ ನಿಮಿಷ ನಾನು ಬರ್ಕೊಂಡು ಬಿಡ್ತೇನೆ, ಮತ್ತೆ ನಿಮಗೆ ತೋರಿಸ್ತೇನೆ. ಆಯ್ತಾ? ಇದು ಯಾವ ಪಂಚಾಂಗದಲ್ಲಿ ನೋಡ್ತಾ ಇರೋದು? ಕ್ಷಮಿಸಿ, ನನ್ ಈಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಸೇರಿ. ಒಂಟಿಕೊಪ್ಪಲ್ ಪಂಚಾಂಗ ನನ್ನ ಹತ್ರ ಇದೆ, ಅದಾ ಅಥವಾ ಬೇರೆ? ಅದ್ರಲ್ಲಿ ಪೇಜ್ ನಂಬರ್ 54 ನೋಡಿ. ಒಂಟಿಕೊಪ್ಪಲ್ ಪಂಚಾಂಗದಲ್ಲ? ಹೌದು ಹೌದು. ನೋಡ್ತೀನಿ. ಗಣಿತ ಅಂತ ಬರುತ್ತೆ ನೋಡಿ. ಇದು ಗಣಿತ ಅಂತಿದೆ. ಅದ್ರ ಇದೆ ನೋಡಿ, 26 ಡೇಟ್ ಇತ್ತು. 26ನೇ ಡೇಟ್ಗೆ 188 52. ಅದನ್ನ 30 ಇಂದ ಇದ್ ಮಾಡಿ. ಏನಂದ್ರಿ? ಅದನ್ನ 30 ಇಂದ ಡಿವೈಡ್ ಮಾಡ್ಬೇಕು, ನಿಮ್ಗೆ ಆಗ ಸ್ಫುಟ ಸಿಗುತ್ತೆ. ಯಾವ್ದನ್ನ? 26 ಇದೆಯಲ್ಲ, ಇವತ್ತು ಡೇಟ್ 26ಕ್ಕೆ 188 52 ಇದೆಯಲ್ವಾ? ಒಂದ್ ನಿಮಿಷ, ನಿಮಗೆ ಇಲ್ಲಿ ಬರ್ದಿಯಾನ ಕಾಣಿಸ್ತಾ ಇದೆಯಾ ಬೋರ್ಡ್ ಅಲ್ಲಿ?
ಕಾಣಿಸ್ತೇವೆ, ಸ್ವಲ್ಪ ಈಚೆ ಬರ್ಬೇಕು, ಲೆಫ್ಟಿಗೆ ಬರ್ಬೇಕು. ಈಗ ಕಾಣಿಸ್ತಾ ಇದೆಯಾ? ಹಾ ರವಿಯಾದಿ ಸ್ಫುಟಗಳನ್ನ ಬರ್ದಿದ್ದೇನೆ ನಾನು. ರವಿ ಸ್ಫುಟ 6-9-6-9-28 ಯಾವ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿದ್ದಾನೆ ಅಂತ ಹೇಳ್ಬೇಕು ನೀವೇ ನನಗೆ. ತುಲಾ 6 ಅಂತ ಹೇಳಿದ್ರೆ ನಕ್ಷತ್ರ. ಯಾವ ರಾಶಿ? 6 ಅಂತ ಹೇಳಿದ್ರೆ ಕನ್ಯಾ ರಾಶಿ, ಅದರ ನೆಕ್ಸ್ಟ್ ಇದ್ದು ತುಲಾ. ತುಲಾ ರಾಶಿಯಲ್ಲಿದ್ದಾನೆ ರವಿ. ಸ್ವಾತಿ ತುಲಾ 1 ರಾಶಿಯಲ್ಲಿ ಎಷ್ಟನೇ ಪಾದದಲ್ಲಿದ್ದಾನೆ? ಮೂರನೇ ಪಾದ, ಸ್ವಾತಿ 1 ಬರ್ತದೆ. ಸ್ವಾತಿ 1. ಸ್ವಾತಿ 1 ಅಂತ ಬರುತ್ತೆ ಆಯ್ತಾ ರವಿ ಎದುರುಗಡೆ. ಇನ್ನು ಚಂದ್ರನದ್ದೇ ಹೇಳಬೇಕು. 4-5-17 ಸಿಂಹ ರಾಶಿ. ಹಾ 5 ಅಂತ ಹೇಳಿದ್ರೆ ಆಶ್ಲೇಷ 1ನೇ ಪಾದ, ಸಾರಿ ಪುಷ್ಯ 9ನೇ ಪಾದ, ತಪ್ಪು. 4ನೇ ಪಾದ. ತಪ್ಪು. 4ನೇ ರಾಶಿ ಅಂತ ಹೇಳಿದ್ರೆ ಯಾವ ರಾಶಿ ಬರ್ತದೆ? ಸಿಂಹ ರಾಶಿ, ಕರೆಕ್ಟ್. ಸಿಂಹ ರಾಶಿಯಲ್ಲಿ ಪೂರ್ವ ಪುಷ್ಯ ನಕ್ಷತ್ರ ಬರೋದೇ ಇಲ್ಲಲ್ಲ. ಸರಿ, ಹುಬ್ಬ 1ನೇ ಪಾದ ಬರ್ತದೆ. ತಪ್ಪು. ಹುಬ್ಬ. ಎರಡನೇ ಪಾದ, ಮಖ ನಕ್ಷತ್ರ 2ನೇ ಪಾದ ಬರುತ್ತೆ. ಮಖ ನಕ್ಷತ್ರ 2ನೇ ಪಾದ ಸರಿ ಉತ್ತರ. ಯಾರು ಬೇಗ ಹೇಳ್ಬೇಕು. 3-2-36 ಕುಜನ ಸ್ಫುಟ. ಪುನರ್ವಸು ನಕ್ಷತ್ರ 4ನೇ ಪಾದ ಬರುತ್ತೆ ಆಚಾರ್ಯ. 3-2-36 ಪುನರ್ವಸು ನಕ್ಷತ್ರ 4ನೇ ಪಾದ. ಮಿಥುನ ರಾಶಿ. ಕರ್ಕಾಟಕ ರಾಶಿ. ಎಷ್ಟು? ಕರ್ಕಾಟಕ ರಾಶಿ, ಪುನರ್ವಸು 4ನೇ ಪಾದ. ಹೌದು, ಕರ್ಕಾಟಕ ರಾಶಿಯಲ್ಲಿ ಆದಿ ಮೊದಲನೇ ಪಾದ. ಕರ್ಕಾಟಕ ರಾಶಿಯಲ್ಲಿ ಮೊದಲನೇ ಪಾದ ಆದ್ರೆ ಪುನರಸ ನಕ್ಷತ್ರದ 4ನೇ ಪಾದ ಅಲ್ಲಿ ಬರ್ತದೆ ಅಲ್ವಾ? ಹೌದು. ಅರ್ಥ ಆಯ್ತಲ್ಲ? ಈಗ ಬೇರೆಯವರು ಹೇಳಿ ಯಾರಾದ್ರೂ. ಬುಧ 6-25-28 ಬುಧ ಶುಕ್ರ ಶನಿ. ತುಲಾ ರಾಶಿ ಬರ್ತದೆ. ತುಲಾ ರಾಶಿ ಸರಿ ಇರ್ತಾರ. ವಿಶಾಖ 2ನೇ ಪಾದ, ಸಾರಿ ವಿಶಾಖ 3ನೇ ಪಾದ. ವಿಶಾಖ 2ನೇ ಪಾದ ಬರುತ್ತೆ. 2ನೇ ಪಾದ 27ರ ನಂತರ 3ನೇ ಪಾದ, 2ನೇ ಪಾದ. ಸರಿ, ವಿಶಾಖ 2 ಬರ್ದಿಯ ಆಯ್ತಾ? ಗುರುವಿನ ಸ್ಫುಟ 1-26-38 ವೃಷಭ ರಾಶಿ. ವೃಷಭ ರಾಶಿಯಲ್ಲಿ 26-38 ಆದ್ರೆ ಯಾವುದು? 8ನೇ ಅಂಶಕ್ಕೆ ಬರ್ತದೆ. 8ನೇ ಅಂಶಕ್ಕೆ ಅಂದ್ರೆ ಯಾವ ನಕ್ಷತ್ರದ ಯಾವ ಪಾದ ಬರ್ತದೆ? ಮೃಗಶಿರಾ ನಕ್ಷತ್ರ. ಸರಿ ಉತ್ತರ. 1ನೇ ಪಾದ. ಸರಿ 1ನೇ ಪಾದ. ಸರಿ. ಶುಕ್ರ 7-16-25 ವೃಶ್ಚಿಕ ನಕ್ಷತ್ರ. ವೃಶ್ಚಿಕ ನಕ್ಷತ್ರ ಅನುರಾಧ ನಕ್ಷತ್ರ 4ನೇ. ಅಲ್ಲ, ವೃಶ್ಚಿಕ ರಾಶಿ. ಅನುರಾಧ ನಕ್ಷತ್ರ 4ನೇ ಪಾದ. ಕರೆಕ್ಟ್. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ 4ನೇ ಪಾದ. ಒಂದು ಹೊಸ ನಕ್ಷತ್ರ ಸಿಕ್ಕಿದೆ. ಇದು 28ನೇದ. ಇಲ್ಲ. ಶನಿ 10-18-50 ಶತಭಿಷ ನಕ್ಷತ್ರ 4ನೇ ಪಾದ. ಶತಭಿಷ ನಕ್ಷತ್ರ 4ನೇ ಪಾದ. ಯಾಕೆ ಅಂತ ಹೇಳ್ಬೇಕು, ವಿವರಣೆ ಕೊಡ್ಬೇಕು ನನಗೆ. ಬಾಕಿ ಅವರಿಗೆ ಗೊತ್ತಾಗ್ಬೇಕಲ್ಲ. 18 ಇದೆಯಲ್ಲ, 18, 16, 40-20 ಒಳಗಡೆ ಬರುತ್ತೆ. ಅದು ಶತಭಿಷ ನಕ್ಷತ್ರ ಆಗುತ್ತೆ. ಶತಭಿಷ ನಕ್ಷತ್ರ 4ನೇ ಪಾದ. ಈಗ ನಮಗೆ ಇನ್ನೊಬ್ರು ಹೇಳ್ಬೇಕು. ಈಗ ಈ ಹೇಳಿದವರು ಬೇಡ, ರಾಜಲಕ್ಷ್ಮಿ ಮೇಡಮ್ ಬೇಡ, ಭಾರತೀಶಾಚಾರ್ಯ ಹೇಳಿ ಒಂದು. ರಾಹುವಿನ ನಕ್ಷತ್ರ ಯಾವುದು?
ಪಾದ ಯಾವುದು? ಅಥವಾ ಸುಮಾ ಮೇಡಮ್, ಅನಿಲ್ ಕುಮಾರ್ ಅವರು, ಆಚಾರ್ಯ, ಈಗ ಅಧ್ಯಕ್ಷರು? ನಾನು ಕಾರ್ಯಕ್ರಮ ಮುಗಿಸಿ ಗಾಡಿಲಿ ಬರ್ತಾ ಇದ್ದೀನಿ ಸರ್. 2 ನಿಮಿಷ ಮನೆ ಒಳಗೆ ಬರ್ತಾ ಇದ್ದೀನಿ. 2 ನಿಮಿಷ. ಬೇರೆಯವರೇ ಪತಂಜಲಿ ಶಾಸ್ತ್ರಿ ಅವರಿದ್ದಾರೆ, ರಾಧೇಶ್ಯಾಮ ಇದ್ದಾರೆ, ಶಾಲೀನ್ ರಾವ್ ಇದ್ದಾರೆ, ಶಿವಾನಂದ ಭಟ್ರು ಇದ್ದಾರೆ, ವೀಣಾ ಬೆಳಂಜೆ ಇದ್ದಾರೆ, ವಿವೇಕ್ ತೋಪಣಿ ಇದ್ದಾರೆ, ಅವರು ಮೀರಾ ಅಂತ ಹೇಳಿದ್ದಾರೆ. ಯಾರಾದರೂ ಹೇಳಿ ಆಯ್ತಾ. ರಾಹು 11ನೇ. ಆಚಾರ್ಯ, ಉತ್ತರಾಭಾದ ನಕ್ಷತ್ರ 3ನೇ ಪಾದ. ಸರಿ ಉತ್ತರ. ಇನ್ನೊಬ್ರು ಹೇಳಿ. 5-10-48 ಕೇತುವಿನ ಸ್ಫುಟ. ಕನ್ಯಾ ರಾಶಿ. ಹಾ ಕನ್ಯಾ ರಾಶಿ. ಕನ್ಯಾ ರಾಶಿ ಸರಿ ಉತ್ತರ. ಯಾವ ನಕ್ಷತ್ರ? 10 ಅಂದ್ರೆ 6:40 ನೆಕ್ಸ್ಟ್ 3ನೇ ಪಾದ ಬರ್ತದೆ. ಅದು 10:48 ಉಂಟಲ್ಲ, 4ನೇ ಪಾದ ಬರ್ತದೆ. ಉತ್ತರ 1. 3ನೇ ಪಾದ ಅಲ್ಲ ಗುರುಗಳೇ? 3 ಪಾದ ಕಳೆದು 4ನೇದ್ದು. ಸರಿ ಸರಿ. ಉತ್ತರ ಯಾವ್ದು 1. ಬರ್ತದೆ? ಯಾವ್ದು ಬರ್ತದೆ? ಕನ್ಯಾ ರಾಶಿ 4ನೇ ಪಾದ. ಉತ್ತರ ನಕ್ಷತ್ರನ? ಯಾವ್ದು? ಉತ್ತರ. ಹಸ್ತ ನಕ್ಷತ್ರ 1ನೇ ಪಾದ. ಹಸ್ತ ನಕ್ಷತ್ರ 1ನೇ ಪಾದ. 1ನೇ ಪಾದ. ಹಸ್ತ ನಕ್ಷತ್ರ 1ನೇ ಪಾದ ಸರಿ ಉತ್ತರ. ಯಾಕೆ ಅಂತ ಹೇಳಿದ್ರೆ 3 ಪಾದಗಳು ಉತ್ತರ ನಕ್ಷತ್ರದ್ದು ಇರ್ತದೆ. 3 ಹೋದ್ಮೇಲೆ ಹಸ್ತ ನಕ್ಷತ್ರ 4ನೇದಾದ್ರಿಂದಾಗಿ ಹಸ್ತ ನಕ್ಷತ್ರ 1ನೇ ಪಾದ. ಲಗ್ನದ್ದು 1-14-25. 1 ಅಂತ ಹೇಳಿದ್ರೆ ವೃಷಭ ರಾಶಿ. 14 ಡಿಗ್ರಿ ಅಂತ ಹೇಳಿದ್ರೆ 5ನೇ ಅಂಶಕ ಬರ್ತದೆ. ವೃಷಭ ರಾಶಿಯಲ್ಲಿ 5ನೇ ಅಂಶಕ ಯಾರದ್ದು? ಯಾವ ನಕ್ಷತ್ರದ ಯಾವ ಪಾದ? ಭರಣಿ ನಕ್ಷತ್ರ 1ನೇ ಪಾದ. ರೋಹಿಣಿ ಭರಣಿ ನಕ್ಷತ್ರ ನಕ್ಷತ್ರ 2ನೇ ಪಾದ. ರೋಹಿಣಿ ನಕ್ಷತ್ರ 2ನೇ ಪಾದ. 2ನೇ ಪಾದ. ಸರಿ. ರೋಹಿಣಿ ನಕ್ಷತ್ರ 2ನೇ ಪಾದ. ಭರಣಿ ನಕ್ಷತ್ರ ರಾಜಲಕ್ಷ್ಮಿ ಮೇಡಮ್? ಇಲ್ಲ 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 ಇಲ್ಲ, ಅದು 2 ಅಲ್ವಾ? 1ನೇ ಪಾದ ನಿಮಗೆ 2ನೇ ಪಾದ ಅಂತ ಹೇಳಿ ಅಲ್ಲ, ಅದೇ 1ನೇ ಪಾದ ಅಂತ ಬರ್ತಾ ಇತ್ತು. ಯಾವಾಗ ಅಂತ ಹೇಳಿದ್ರೆ ಇಲ್ಲಿ 0 ಇದ್ರೆ ಹಾಗೆ ನೀವು ಹೇಳಿದ್ರೆ ಸರಿ ಆಗ್ತಾ ಇತ್ತು. ಹೌದು 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 ಆಯ್ತು. ಮಾಂದಿ 3-4-0. ಪುಷ್ಯ ನಕ್ಷತ್ರ 1ನೇ ಪಾದ. ಪುಷ್ಯ ನಕ್ಷತ್ರ 1ನೇ ಪಾದ. ಈ ನಕ್ಷತ್ರಗಳನ್ನ ಬರೀಬೇಕಾದ್ರೆ ಸ್ವ ಅಂತ ಬರ್ದಿದ್ದೇನೆ. ಈ ಜಾತಕ ಪಂಚಾಂಗದಲ್ಲಿ ಹೀಗೆ ಬರ್ದಿರ್ತಾರೆ, ಪೂರ್ತಿ ಸ್ವಾತಿ ಅಂತ ಬರೆಯುವುದಿಲ್ಲ. ಸ್ವ, ಮ, ಪುನು ಅಂತ ಹೇಳಿ ಬರೆದ್ರೆ ಪುನರ್ವಸು, ವಿ ಮೃ, ಆ ಬರೆದು ನಾ ಅಡಿ ಒತ್ತು ಕೊಟ್ರೆ ಅನುರಾಧ, ಸ್ಥ ಅಂತ ಬರೆದ್ರೆ ಹೀಗೆ. ಉತ್ತರ ಭಾ ಅಂತ ಭಾ ಅಂತ ಬರೀತಾರೆ, ಭಾದ್ರ ಅಂತ ಬರೆದು ಬಿಟ್ಟಿದ್ದೇನೆ. ಹಸ್ತ ತ ಅಂತೇಳಿ ಹತ ಅಂತ ಬರೀಬೇಕು. ರೋ ಪ್ಯೂ ಅಂತ ಬರೆದ್ರೆ ಪುಷ್ಯ ಅಂತ ಅರ್ಥ. ಆಯ್ತಾ? ಇದನ್ನೀಗ ಇದನ್ನ ನಾವ್ ಇಲ್ಲಿಗೆ ತರ್ಬೇಕು. ಈಗ ಗ್ರಹರನ್ನು, ರವಿಯನ್ನು ಎಲ್ಲಿ ಬರಿಬೇಕು ನಾನೀಗ? ಧನುರ್ ರಾಶಿಲಿ. ಧನುರ್ ರಾಶಿಲಿ. ತುಲಾ. ರವಿ ಗ್ರಹಣನ ಎಲ್ಲಿ ಬರಿಬೇಕು? ಅಂಶಕಲ್ಲ. ತುಲಾ ರಾಶಿ. ತುಲಾ ರಾಶಿ ಸರಿಯಾದ ಉತ್ತರ. ಯಾಕೆ ಅಂತ ಹೇಳಿದ್ರೆ ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಬರ್ತದೆ. ಇದು ರಾ ಅಂತ ಬರೀತೇನೆ, ಯಾಕೆ ರವಿ ಅಂತ ನಮಗೆ ಬರೀದ್ರೆ ಇಲ್ಲಿ ಜಾಗೆ ಸಾಕಾಗುದಿಲ್ಲ, ಅದರಿಂದಾಗಿ ರಾ ಅಂತ ಬರ್ದಿದ್ದೇನೆ. ಅದರ ಎದುರುಗಡೆ ಎಷ್ಟಾಗ್ಬೇಕು ನಾನು? ಅಂಶಕ್ಕೆ ಎಲ್ಲಿಗೆ ಬರ್ತದೆ? 3. ಮೃಗಶಿರ 2 ಹೋಯ್ತು. ಸ್ವಾತಿ ಇದರ ಎದುರುಗಡೆ 9 ಅಂತ ಹಾಕ್ಬೇಕು. ಯಾಕೆಂದ್ರೆ ಅವರು ಹೇಳಿದ್ರು ಧನುರಾಶಿ, ಆಗ ಸರಿ ಉಂಟು. ಆಯ್ತಾ? ಅಂಶಕ ನಮಗೆ ಧನುರಾಶಿಗೆ, ರವಿಯ ಸ್ಥಿತಿ 9 ಇಲ್ಲಿಗೆ ಬಂದಿದೆ. ಇನ್ನು ಮಖ ನಕ್ಷತ್ರ 2ನೇ ಪಾದ ಎಲ್ಲಿಗೆ ಬರ್ತದೆ? ಚಂದ್ರ ಇಲ್ಲಿ ರಾಶಿಯಲ್ಲಿ ಸಿಂಹ ರಾಶಿ. ಸಿಂಹ ರಾಶಿಯಲ್ಲಿ. ಅಂಶಕ
ವೃಷಭದಲ್ಲಿ ಬರುತ್ತೆ 2 ಅಲ್ಲ, 2 ಸರಿ. ಚಂದ್ರ 2 ಅಂತ ಬರೆದ್ರೆ ವೃಷಭ ರಾಶಿಗೆ ಅಂಶಕ. ಬೇಕಾದ್ರೆ ಇಲ್ಲಿ ಹೊರಗಡೆ ಬರೆದು ಬಿಡ್ತೇನೆ. ರವಿ ಚಂದ್ರ. ಇನ್ನು ಪುನರ್ವಸ ನಕ್ಷತ್ರ ಕುಜ 4ನೇ ಪಾದದಲ್ಲಿದ್ದಾನೆ. ಇಲ್ಲಿ ಎಲ್ಲಿ ಬರಿಬೇಕು ನಾನು? ಕುಜನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಕುಜನನ್ನು ಬರದೆ. ಅದರ ಎದುರುಗಡೆ ಎಷ್ಟು ಹಾಕ್ಬೇಕು? 4 ಸರಿ, 4 ಸರಿಯಾದ ಉತ್ತರ. ಕರ್ಕಾಟಕದಲ್ಲಿ ಅಂಶಕ ಕೂಡ ಬರ್ತದೆ. ಬುಧನನ್ನು ಎಲ್ಲಿ ಬರಿಬೇಕು? ಬುಧ ವಿಶಾಖ ನಕ್ಷತ್ರ 2ನೇ ಪಾದದಲ್ಲಿ ಇದ್ದಾನೆ. ತುಲಾ ರಾಶಿಯಲ್ಲಿ ಆಚಾರ್ಯ. ಬುಧ ತುಲಾ ರಾಶಿಯಲ್ಲಿ ಎಷ್ಟು ಬರಿಬೇಕು? 1. 2 ಆಚಾರ್ಯ. ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಅಂಶಕವಾ? ಸರಿ, 2 ಅಂತ ಬರೆದಿದ್ದೇನೆ. ಸರಿ, ಇನ್ನು ಗುರುವನ್ನೆಲ್ಲಿ ಬರಿಬೇಕು? ಮೃಗಶಿರ ವೃಷಭ ನಕ್ಷತ್ರ ರಾಶಿ. 1ನೇ ಪಾದದಲ್ಲಿ ಇದ್ದಾನೆ. ವೃಷಭ ರಾಶಿ. 1. 5 5 ಅಲ್ವಾ ಆಚಾರ್ಯ? 5 ಅಲ್ವಾ ಆಚಾರ್ಯ? ಸರಿ. ಯಾವುದು ನಕ್ಷತ್ರ? ಮೃಗಶಿರ 1ನೇ ಪಾದ. ಮೃಗಶಿರ 1ನೇ ಪಾದ. ಸರಿ, 5. ಬೆಳಿಗ್ಗೆ ಬಕಾರಲ್ಲಿದ್ದ ನನಗೆ ಗಮನಿಸಲಿಲ್ಲ. ಸರಿ, ಈಗ ವಕ್ರಗತಿ ಬಂದು ಗುರುವಿಗೆ ವಕ್ರಗತಿ ಬಂದಿದೆ. ಇಲ್ಲಿ ಅಂಶಕ ಇದ್ದವ ವಾಪಸ್ ಬಂದಿದ್ದಾನೆ ಈ ಕಡೆ. ಆಯ್ತಾ? ಸರಿ. ಶುಕ್ರ ಅನುರಾಧ 4. ವೃಶ್ಚಿಕ ರಾಶಿ. ಅಂಶಕ್ಕೆ ಎಲ್ಲಿಗೆ ಬರೀಬೇಕು? 8 ಆಚಾರ್ಯ. ಸರಿ. ಇನ್ನು ಶುಕ್ರ ಆಯ್ತಲ್ಲ. ಶನಿ ಕುಂಭದಲ್ಲಿದ್ದಾನೆ. ಶನಿ ಶತಭಿಷ ನಕ್ಷತ್ರ 4ನೇ ಪಾದದಲ್ಲಿ ಇದ್ದಾನೆ. ಕುಂಭದಲ್ಲಿ 12 ಆಚಾರ್ಯ. ಮೀನದಲ್ಲಿ ಅಂಶಕ ಬರುತ್ತೆ. ಇಲ್ಲಿ ಚಿತ್ರ ನಕ್ಷತ್ರದ 2 ಪಾದ ಹೋಯ್ತು. ಚಿತ್ರ ಅಲ್ಲ, ಧನಿಷ್ಠ ಅಂತ 2 ಹೋಯ್ತು. ಶತಭಿಷ 1, 2, 3, 4 4ನೇ ಪಾದ ಆದ್ರೆ ಇಲ್ಲಿ ಬರ್ತದೆ ಶತಭಿಷ. ಶನಿ 12 ಅಂತ ಬರುತ್ತೆ. 12. ಇನ್ನು ರಾಹು ಮೀನ ರಾಶಿಯಲ್ಲಿದ್ದಾನೆ. ಅಂಶಕ ತುಲಾ ರಾಶಿ 7 ಆಗತ್ತೆ ಆಚಾರ್ಯ. 7. ಈಗ ಇದರಲ್ಲಿ ಯಾರಿಗಾದ್ರೂ ಅರ್ಥ ಆಗ್ಲಿಲ್ವಾ? ಇದು ಬರಿತಾ ಇರುವಂತದ್ದು ಯಾರಿಗೆ ಅರ್ಥ ಆಗ್ಲಿಲ್ಲ ಹೇಳಿ. ಆಚಾರ್ಯ ನಮಸ್ತೆ. ಇಲ್ಲಿ ಅಂಶ ಅಂದ್ರೆ ನವಾಂಶನೇ ಹೇಳ್ತಾ ಇರೋದಲ್ವಾ ಆಚಾರ್ಯ? ಹೌದು. ಸರಿ ಆಚಾರ್ಯ, ಫಸ್ಟ್ ಕನ್ಫ್ಯೂಸ್ ಆಯ್ತು, ಅದಕ್ಕೋಸ್ಕರ ಕೇಳಿದ್ರು. ಈಗ ನೀವೇ ಹೇಳ್ಬೇಕು. ರಾಹುವಿಗೆ ಕೇತು ಹೇಳ್ಬೇಕು. ಈಗ ಕೇತುವಿನ ಸ್ಫುಟ 5, 10, 48 ಯಾವ ನಕ್ಷತ್ರದ ಯಾವ ಪಾದದಲ್ಲಿದ್ದಾನೆ? ಆಚಾರ್ಯ ಕಾಣಿಸ್ತಾ ಇಲ್ಲ, ಅದು ಸ್ವಲ್ಪ ದೂರ ಇಟ್ಕೊಳ್ಳಿ. 5, 10, 48 ಸ್ಫುಟ. 5, 10, 48 ಕೇತು ಯಾವ ನಕ್ಷತ್ರದಲ್ಲಿದ್ದಾನೆ? ಕನ್ಯಾ ರಾಶಿ. 5, 10 ಕನ್ಯಾ ರಾಶಿ. ಒಂದು ಹಸ್ತ ನಕ್ಷತ್ರ 1ನೇ ಪಾದ. 1ನೇ ಪಾದ. 1ನೇ ಪಾದ ಆಚಾರ್ಯ. 1. ಈಗ ಅರ್ಥ ಆಗದಿದ್ದವ್ರು ಹೇಳಿ ಅಂತ ಹೇಳಿದ್ ನಾನು. ಅರ್ಥ ಆದವರು ಗೊತ್ತಾಯ್ತು ನನಗೆ, ಅರ್ಥ ಆಗಿದೆ ನನಗೆ. ಬೇರೆ ಯಾರಿಗೆ ಅರ್ಥ ಆಗ್ಲಿಲ್ಲ?
ಬೇರೆ ಅರ್ಥ ಆಗಿದೆಯಾ ಎಲ್ಲರಿಗೂ? ಏಟ್. ಆಚಾರ್ಯ ಇದು ನವಾಂಶ ಬರ್ದದ್ದು ಇನ್ನೊಮ್ಮೆ ರಿಪೀಟ್ ಮಾಡ್ಬೋದಾ ಸರ್? ಸ್ವಾತಿ ನಕ್ಷತ್ರ 1ನೇ ಪಾದ ನವಾಂಶಕ್ಕೆ ಎಲ್ಲಿಗೆ ಬರ್ತದೆ? ಕೋಷ್ಟಕ ಕೊಟ್ಟಿದ್ದಾರಲ್ಲ ಅಲ್ಲಿ, ಸ್ವಾತಿ 1 ಅಂತ ಬರ್ದಾದ್ರೆ ಎದುರುಗಡೆ ಎಷ್ಟು ಬರ್ದಿದ್ದಾರೆ ಕೋಷ್ಟಕದಲ್ಲಿ? 9. 9 ಅಂತ ಹೇಳಿದ್ರೆ ಧನುರಾಶಿ ಅಲ್ವಾ? ಈಗ ರವಿ ಸ್ವಾತಿ 1ನೇ ಪಾದದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ನವಾಂಶಕ ಅವನಿಗೆ ಧನುರಾಶಿಯಲ್ಲಿ, ಸ್ಥಿತಿ ತುಲಾ ರಾಶಿಯಲ್ಲಿ ಅಂತ ಬಂದಿದೆ. ಹಾಗೆ ಮಖ ನಕ್ಷತ್ರ 2 ಅಂತ ಬರ್ದಾದ್ರೆ ಎದುರುಗಡೆ ಎಷ್ಟು ಬರ್ದಿದ್ದಾರೆ? ಕೋಷ್ಟಕದಲ್ಲಿ ಎಷ್ಟು ಬರ್ದಿದ್ದಾರೆ? ರವಿ ಎಷ್ಟು ಬರ್ದಿದ್ದಾರೆ? ಆಚಾರ್ಯ 1ನೇ ಪಾದನ ಆಚಾರ್ಯ ಹೇಳಿದ್ದು? ಮಖ ನಕ್ಷತ್ರ 2 ಅಂತ ಬರ್ದು ಅದರ ಎದುರುಗಡೆ ಎಷ್ಟು ಬರ್ದಿದ್ದಾರೆ? 2 ನವಾಂಶ 2 ವೃಷಭ ರಾಶಿಯಲ್ಲಿ. ಈಗ ಮಖ ವೃಷಭ ನಕ್ಷತ್ರ ಚಂದ್ರ ಇದ್ದಾನೆ, ಅವನಂಶಕ ವೃಷಭ ರಾಶಿಗೆ ಬರ್ದಿಯಾನೆ. ಚಂದ್ರ 2 ಅಂತ ಬರ್ದಿಯಾನೆ. ಮಕಾನ ಸಿಂಹ ರಾಶಿಯಲ್ಲಿ 2 ಅಂತ ಬರ್ದಿಯಾನೆ. ಆಯ್ತಾ? ಹಾಗೆ ನೋಡ್ತಾ ಹೋಗಿ. ಮತ್ತೆ ಈಗ ನಮಗೆ ಈಗ ಬರೀಲಿಕ್ಕಿರುವಂತದ್ದು ಲಗ್ನ. ಲಗ್ನ 1-14-25 ಅಂತ ಹೇಳಿದ್ರೆ ರೋಹಿಣಿ ನಕ್ಷತ್ರ 2ನೇ ಪಾದದಲ್ಲಿ ಇದೆ. ರೋಹಿಣಿ ನಕ್ಷತ್ರ ಯಾವ ರಾಶಿಯಲ್ಲಿ ಬರುವಂತದ್ದು? ವೃಷಭ. ವೃಷಭ. ವೃಷಭ ರಾಶಿಯಲ್ಲಿ ಲಗ್ನ ಅಂತ ಬರ್ದಿಯಾನೆ. ರೋಹಿಣಿ ನಕ್ಷತ್ರ 2ನೇ ಪಾದ ಆದ್ರೆ ಯಾವ ರಾಶಿಯಲ್ಲಿ ಅದರ ಅಂಶಕ ಬರ್ತದೆ? ಕೃತಿಕಾ ನಕ್ಷತ್ರದ 1ನೇ ಪಾದ ವೃಷಭ ರಾಶಿಯಲ್ಲಿ ಶುರುವಾಗ್ತದೆ. ಕೃತಿಕಾ ನಕ್ಷತ್ರ 2ನೇ ಪಾದದಿಂದ ಶುರುವಾಗ್ತದೆ. 2, 3, 4 ಮೀನ ರಾಶಿಗೆ ಹೋಯಿತು. ರೋಹಿಣಿ ನಕ್ಷತ್ರದ 1ನೇ ಪಾದ ಮೇಷ ರಾಶಿಗೆ ಬಂತು. ರೋಹಿಣಿ ನಕ್ಷತ್ರದ 2ನೇ ಪಾದ ವೃಷಭ. ಅದರಿಂದಾಗಿ ಲಗ್ನ ಬರ್ದು ಅದರ ಎದುರುಗಡೆ 2 ಅಂತ ಬರ್ದಿದ್ದೇನೆ. ಲಗ್ನದ ಅಂಶಕ ವೃಷಭ ರಾಶಿಯಲ್ಲೇ ಅಂಶಕ ಅಂತ ಹೇಳಿ ಅರ್ಥ ಅದರದ್ದು. ಇನ್ನು ಪುಷ್ಯ ನಕ್ಷತ್ರ 1ನೇ ಪಾದ ಮಾಂದಿ. ಪುಷ್ಯ ನಕ್ಷತ್ರ ಯಾವ ರಾಶಿಯಲ್ಲಿ ಬರ್ತದೆ? ಕರ್ಕಾಟಕ ರಾಶಿಯಲ್ಲಿ. ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದ 1ನೇ ಪಾದ ಆದ್ರೆ ಎಲ್ಲಿಗೆ ಬರ್ತದೆ? ಸಿಂಹ. ಆಚಾರ್ಯ ಇದು ಸಿಂಹ ಹೇಗೆ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಯಾವುದು? ಸಿಂಹ ಹೇಗೆ ಬಂತು? ಪುಷ್ಯ 1. ಪುಷ್ಯ 1 ಅಂತ ಹೇಳಿದ್ರೆ ಈಗ ಯಾವ ರಾಶಿಯಲ್ಲಿದ್ದಾನ ಅವನು? ಕರ್ಕಾಟಕ ರಾಶಿ. ಕರ್ಕಾಟಕ. ಹೌದು. ಕರ್ಕಾಟಕಕ್ಕೆ ಅಂಶಕ್ಕೆ ಎಲ್ಲಿಂದ ಪ್ರಾರಂಭ? ಕರ್ಕಾಟಕದಿಂದನೇ. ಪುನಃ ಅಲ್ಲಿ ಕರ್ಕಾಟಕ ರಾಶಿಯಲ್ಲಿ ಯಾವೆಲ್ಲ ನಕ್ಷತ್ರದ ಪಾದಗಳು ಬರ್ತದೆ? ಪುನರ್ವಸು 1, 4 ಪಾದ 4ನೇದು, ಪುಷ್ಯ 4, ಆಶ್ಲೇಷ 4. ಆಯ್ತು. ಪುನರಸ 4 ಎಲ್ಲಿಗೆ ಹೋಯ್ತು ನಮಗೆ? 1 ಕರ್ಕಾಟಕದಿಂದ ಆರಂಭ ಅಲ್ಲ? ಹೌದು. 4ನೇ ಪಾದ ನಮಗೆ ಕರ್ಕಾಟಕ ರಾಶಿಗೆ ಅಂಶಕ ಬಂತು. ಹೌದು. ಆದ್ಮೇಲೆ ಪುಷ್ಯ 1 ಎಲ್ಲಿಗೆ ಬರ್ತದೆ? ಪುಷ್ಯ 1 ಕರ್ಕಾಟಕಕ್ಕೆ ಬರುತ್ತೆ. ಹಾ. ಈ ಪುನರಸು 4ನೇ ಪಾದ ಎಲ್ಲಿಗೆ ಬರ್ತದೆ? ಕರ್ಕಾಟಕ 1ನೇದು, ಪುನರ್ವಸು 4ನೇ ಬಂತು. 3:20 1 ಹೋಯ್ತು. ಆಯ್ತು. ಅದಾಯ್ತು, ಕರ್ಕಾಟಕ ಆಯ್ತು. ಮತ್ತೆ ನೆಕ್ಸ್ಟ್ ಕರ್ಕಾಟಕ ರಾಶಿ ನೆಕ್ಸ್ಟ್ ಯಾವುದು? ಪುಷ್ಯ 1ನೇ ಪಾದ. ಅದು ಯಾವ ರಾಶಿಗೆ ಬಂತು ಅಂಶಕ? ಅದು ಕರ್ಕಾಟಕಕ್ಕೆ ಬರುದಲ್ಲ? ನಕ್ಷತ್ರ ಕರ್ಕಾಟಕಕ್ಕೆ, ಅದಕ್ಕೆ ಬರ್ದದ್ದ ನಕ್ಷತ್ರ ಕರ್ಕಾಟಕ ಆದ್ರೆ ಮಾಂದಿಯನ್ನ ಕರ್ಕಾಟಕದಲ್ಲಿ ಬರ್ದಿದ್ದೇನೆ. ನಕ್ಷತ್ರದ 1ನೇ ಪಾದ ಅಂತ ಬರೆದು ಆ ಕೋಷ್ಟಕದಲ್ಲಿ ಅದರ ಎದುರುಗಡೆ ಎಷ್ಟು ಸಂಖ್ಯೆ ಹಾಕಿದ್ದಾರೆ? 5. 6:40. ಅಲ್ಲಿ ನೋಡಿ, ಕೋಷ್ಟಕ ನೋಡಿ. ಕೋಷ್ಟಕದಲ್ಲಿ ಪುಷ್ಯ ನಕ್ಷತ್ರ 1ನೇ ಪಾದ ಅಂತ ಬರೆದು ಅದರ ಎದುರುಗಡೆ ಎಷ್ಟು ಸಂಖ್ಯೆ ಹಾಕಿದ್ದಾರೆ? 57ನೇ ಪುಟದಲ್ಲಿ ನೋಡಿ. ಅರ್ಥ ಆಯ್ತು. 5ನೇದು. ನವಾಂಶ 5. ಈಗ ಅರ್ಥ ಆಯ್ತು. ನವಾಂಶ ಎಲ್ಲಿಗೆ ಬಂತ ಇದ್ದಾರೆ? ಪುಷ್ಯ ನಕ್ಷತ್ರ ಸಿಂಹ ರಾಶಿಗೆ ಬಂತ? ಹೌದು. ಬಂತ?
4 ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲೇ ಬರ್ತದೆ. ಪುಷ್ಯ ನಕ್ಷತ್ರದ ಪಾದಗಳು ನಮಗೆ ಸಿಂಹದಿಂದ ಪ್ರಾರಂಭ ಆಗ್ತದೆ. ಸಿಂಹ, ಕನ್ಯಾ, ತುಲಾ, ಹಾ. ವೃಶ್ಚಿಕಕ್ಕೆ 4 ಪಾದ. ವೃಶ್ಚಿಕ. ಹಾ. ಆಶ್ಲೇಷ ನಕ್ಷತ್ರದ 4 ಪಾದಗಳು ಎಲ್ಲಿಗೆ ಬರ್ತದೆ? ಧನುವಿಗೆ, ಆಸ್- ಮಕರಕ್ಕೆ, ಆ. ಕುಂಭಕ್ಕೆ, ಮೀನಕ್ಕೆ. ಹಾ, ಹೌದು, ಅರ್ಥ ಆಯ್ತು. ಈಗ ಯಾರಿಗೆ ಅರ್ಥ ಆಗ್ಲಿಲ್ಲ? ಅರ್ಥ ಆಗಿದ್ರೆ ಮತ್ತೆ ನಾಳೆ ಒಂದ್ಸಲ ನೋಡುವ, ಆಯ್ತಾ? ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿ ಗುರುಗಳೇ. ಹಾ, ಹೇಳಿ. ಗುರುಗಳೇ ಇದೊಂದು ಸ್ಕ್ರೀನ್ ಶಾಟ್ ಕಳಿಸ್ತೀರಾ ಗುರುಗಳೇ, ನಮ್ ರಿವೈಸ್ ಮಾಡಕ್ಕೆ ಪ್ಲೀಸ್? ನೀವ್ ಬೋರ್ಡ್ ಒಂದ್ ಸ್ಕ್ರೀನ್ ಶಾಟ್ ತೆಗ್ ಕಳಿಸ್ತೀರಾ ಗುರುಗಳೇ?